ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬೆಂಗಳೂರು ನಗರ ಸೇರಿದಂತೆ ನಮ್ಮ ಹಲವು ನಗರ ಪ್ರದೇಶಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗಳನ್ನು ಆಗಾಗ್ಗೆ ಮಾಡ್ತಾ ಇರ್ತಾರೆ. ಅದು ನಗರದ ಆಡಳಿತ ವ್ಯವಸ್ಥೆಯಲ್ಲಿ ಇದು ಸರ್ವೇ ಸಾಮಾನ್ಯ BDA ಅವರು ಮಾಡೋದು, BBMP ಅವರು ಮಾಡೋದು, ಅಥವಾ ನಗರ ಪಂಚಾಯತ್ ಅವರು ಮಾಡೋದು, ನಗರ ಸಭೆಗಳವರು ಮಾಡೋದು, ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಹಾಗೆಯೇ ಮಲೆನಾಡಿನ ಪ್ರದೇಶಗಳಲ್ಲಿ ಅರಣ್ಯ ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆಯವರು ಕೂಡ ಮಾಡ್ತಾ ಇರುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಆಗಾಗ್ಗೆ ನೋಡ್ತಾ ಇರ್ತೀವಿ. ಆದ್ರೆ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಖುದ್ದು ಜಿಲ್ಲಾಧಿಕಾರಿ ಸಮೇತ ಒತ್ತುವರಿ ತೆರವು ಮಾಡೋದಕ್ಕೆ ಅಂತ ಹೇಳ್ಕೊಂಡು ಹೋಗಿ ಮಾರ್ಕಿಂಗ್ ಮಾಡ್ತಾ ಕುಳಿತಿದ್ರು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ತೋಟದಲ್ಲಿ ಒತ್ತುವರಿ. ಕರ್ನಾಟಕವನ್ನ 2 ಬಾರಿ ಮುಖ್ಯಮಂತ್ರಿಯಾಗಿ ಆಳದಂತವರು HD ಕುಮಾರಸ್ವಾಮಿ. 1980ರ ದಶಕದಲ್ಲಿ ಕುಮಾರಸ್ವಾಮಿಯವರು ಖರೀದಿಸಿದ್ದ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯ ಜಮೀನು ಅಂದಿನಿಂದಲೂ ಒಂದಲ್ಲ ಒಂದು ವಿವಾದಕ್ಕೆ ಗುರಿಯಾಗ್ತಾನೆ ಬಂದಿದೆ. ಜಮೀನು ಖರೀದಿ ಪ್ರಕ್ರಿಯೆಯಿಂದ ಹಿಡಿದು ಅದು ಹೇಗೆ ಕುಮಾರಸ್ವಾಮಿಯವರ ಹೆಸರಿಗೆ ಬಂತು ಅನ್ನೋದರವರೆಗೆ, ಅದರಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪಗಳು ಇವು ಇಂದು ನಿನ್ನೆಯದಲ್ಲ. ಹಲವು ಸರ್ವೆಗಳು, ಹಲವು ತನಿಖೆಗಳು ಈ ಹಿಂದೆಯೂ ಕೂಡ ನಡೆದಿದ್ವು. ರಾಜಕೀಯದ ಬಹಳ ದೊಡ್ಡ ಆಪಾದನೆಗಳು ಕುಮಾರಸ್ವಾಮಿಯವರ ವಿರುದ್ಧ ಇದೇ ವಿಚಾರಕ್ಕೆ ಬಂದಿದ್ವು. ಆದರೆ ಯಾವತ್ತೂ ಕುಮಾರಸ್ವಾಮಿಯವರ ಜಮೀನಿನಲ್ಲಿ ಒತ್ತುವರಿ ತೆರವು ಪ್ರಕ್ರಿಯೆ ನಡೆದಿರಲಿಲ್ಲ. ಇವತ್ತು ಆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಕುಮಾರಸ್ವಾಮಿಯವರ ಜಮೀನಿಗೆ ಸಂಬಂಧಿಸಿದಂತೆ ರಾಜ್ಯ ಹೈಕೋರ್ಟ್ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಚಾಟಿ ಬೀಸಿದ ನಂತರ ಒತ್ತುವರಿ ಪತ್ತೆ ಹಾಗೂ ತೆರವು ಪ್ರಕ್ರಿಯೆಗೆ ವೇಗ ಸಿಕ್ಕಿದೆ. ಹಾಗಿದ್ರೂ ಅಧಿಕಾರಿಗಳು ಏಕಾಏಕಿ ತೆರವು ಮಾಡುವುದರ ಬದಲು ಮಾರ್ಕಿಂಗ್ ಮಾಡ್ತಿದ್ದೇವೆ ಅನ್ನೋದರ ಮೂಲಕ ಪರೋಕ್ಷವಾಗಿ ಒತ್ತುವರಿ ತೆರವು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಕುಮಾರಸ್ವಾಮಿಯವರಿಗೆ ತಲುಪಿಸಿದ್ದಾರೆ. ಇದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ತೋಟದಲ್ಲಿ ಒತ್ತುವರಿ, ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾದಂಥ ಆಪಾದನೆ, ಪ್ರತ್ಯಾರೋಪಗಳು ಇವೆಲ್ಲವೂ ಕೂಡ ಬಂದಿದ್ದಾವೆ. ರಾಜಕೀಯ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಈ ಮಾತನ್ನು ಕುಮಾರಸ್ವಾಮಿಯವರು ಕೂಡ ಹೇಳಿದ್ದಾರೆ. ಅದೆಲ್ಲವನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಬೇಕಾ ಬಂದ್. ಮಾರ್ಚ್ 22ರಂದು ಕರ್ನಾಟಕ ಬಂದ್ 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 ಅಂತ, ಎಲ್ಲ ಬಂದ್ ಅಂತ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದ್ದಾರೆ. MES ಹಾಗೂ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಒಂದು ಡಿಮ್ಯಾಂಡ್. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ MES ಪುಂಡರ ದಬ್ಬಾಳಿಕೆ ನಿಲ್ಲಬೇಕು ಅನ್ನುವಂಥದ್ದು ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಗಳ ಒತ್ತಾಯ. ಇವೆಲ್ಲ ನಿಜವಾಗಿಯೂ ಕೂಡ ಸಹಜವಾಗಿರುವಂತಹ ಒತ್ತಾಯಗಳು, ಸಹಜವಾಗಿರುವಂತಹ ಡಿಮ್ಯಾಂಡ್ಗಳು ಇವು. ಕರ್ನಾಟಕದಲ್ಲಿ ಕನ್ನಡಿಗರು ಮತ್ತು ಕನ್ನಡವೇ ಸಾರ್ವಭೌಮ ಅನ್ನೋದರಲ್ಲಿ 2 ಮಾತೇ ಇಲ್ಲ. ಕನ್ನಡಿಗರ ವಿರುದ್ಧ ಕಿಡಿಗೇಡಿ ಕೃತ್ಯ ಆಗಾಗ್ಗೆ ಎಸಗುವಂತಹ MES ಪುಂಡರ ಭಾಷೆಯ ಹೆಸರಿನಲ್ಲಿ ಕಿಡಿಗೇಡಿ ಕೃತ್ಯವನ್ನು ಎಸಗ್ತಾ ಬಂದಿರುವಂಥದ್ದು ಹೊಸದೇನೂ ಅಲ್ಲ. ಅನೇಕ ಉದಾಹರಣೆಗಳು ಇದಕ್ಕೆ ಸಿಗ್ತಾ ಹೋಗ್ತವೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಡಿಮ್ಯಾಂಡ್ ಕೂಡ ಸಹಜವಾದದ್ದೇ. ಆದರೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ರಾಜ್ಯಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಒಂದಿಷ್ಟು ದಿವಸಗಳ ಕಾಲ ಬಸ್ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಿ ನಂತರ ಎಲ್ಲವೂ ಕೂಡ ಸರಿ ಹೋದ ಮೇಲೆ ಈಗ ಬಂದ್ ಬೇಕಾ ಅನ್ನುವ ಪ್ರಶ್ನೆ ಮೂಡುವಂಥದ್ದು ಸಹಜ. ಮತ್ತು ಇಷ್ಟು ತಡವಾಗಿ ಇಂಥದ್ದು ವಿಚಾರವನ್ನು ಮುಂದಿಟ್ಟುಕೊಂಡು ನೀವು ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತಾ ಕುಳಿತುಕೊಂಡ್ರೆ ಅದನ್ನು ಜನ ಅಷ್ಟು ಸಹಜವಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಯಾರ್ದೋ ಪ್ರತಿಷ್ಠೆಗೆ ಬೇಕಾಗಿ ಇಂತಹ ಬಂದನ್ನು ನಡೆಸಬೇಕಾ? ಈ ಸಹಜವಾದಂಥ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತವೆ. ಅದನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ತೋಟದಲ್ಲಿ ಒತ್ತುವರಿ, ಕುಮಾರಸ್ವಾಮಿಯವರ ತೋಟದಲ್ಲಿ ಒತ್ತುವರಿ, ಅದು ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪತ್ತೆಯಾಗಿದೆ. ಅದನ್ನು ಮಾರ್ಕ್ ಮಾಡ್ತಾ ಇದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆಯ ಪ್ರಕ್ರಿಯೆ ಶುರುವಾಗಿದೆ. ಏನೇನಿದೆ ಇದರ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಕಾರ್ಯಾಚರಣೆಗೆ ಸಜ್ಜಾಗಿರುವ JCBಗಳು, ಬೇಲಿ ಹಾಕುವುದಕ್ಕೆ ತಂದಿರುವ ಕಂಬಗಳು, ಸರ್ವೆ ನಡೆಸುತ್ತಿರುವ ಅಧಿಕಾರಿಗಳು, ಅಲ್ಲಲ್ಲಿ ಮಾರ್ಕ್ ಮಾಡುತ್ತಲೇ ಮುಂದಿನ ಕ್ರಮಕ್ಕೆ ಸಜ್ಜಾಗುತ್ತಿರುವ ತಂಡ, ಇವೆಲ್ಲ ಇವತ್ತು ಕಂಡುಬಂದಿದ್ದು ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿರುವ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಜಮೀನಿನಲ್ಲಿ. ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿಗೆ ಈಗ ಭೂಕಂಟಕ ಎದುರಾಗಿದೆ.
ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವ ತೋಟದ ಸುತ್ತಲೂ ಬಡವರ SC/ST ಸಮುದಾಯದವರ ಮಹಿಳೆಯರ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕುಮಾರಸ್ವಾಮಿಯವರ ವಿರುದ್ಧವಿದೆ. ಇಷ್ಟು ದಿನ ಒತ್ತುವರಿ ವಿಚಾರದಲ್ಲಿ ಸುಮ್ಮನೆ ಕುಳಿತಿದ್ದ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಚಾಟಿ ಬೀಸಿದ ನಂತರ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಕಂದಾಯ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಒತ್ತುವರಿ ತೆರವಿನ ಉಸ್ತುವಾರಿ ನೋಡಲು ನಿಂತಿದ್ದಾರೆ. ಬಿಡದಿ ಬಳಿಯಲ್ಲಿ ಕುಮಾರಸ್ವಾಮಿಯವರು ಹೊಂದಿರುವ ತೋಟದ ಮನೆ ಇರುವ ಜಮೀನಿನ ಸುತ್ತಲೂ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿರುವ ಒತ್ತುವರಿ ಜಮೀನು ತೆರವು ಮಾಡಲು ಮುಂದಾಗಿದೆ ಕಂದಾಯ ಇಲಾಖೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಒತ್ತುವರಿ ಜಾಗ ತೆರವಿಗೆ ಮಾರ್ಕ್ ಮಾಡಲಾಗ್ತಿದೆ. ನಾಳೆಯೂ ಮಾರ್ಕಿಂಗ್ ಕಾರ್ಯ ನಡೆಯಲಿದ್ದು ಎಲ್ಲವೂ ಮಾರ್ಕ್ ಆದ್ಮೇಲೆ ತೆರವು ಕಾರ್ಯವನ್ನ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ನಡೆದಿದೆ. ತೋಟದ ಮನೆಯ ಒಳಗೆ ಹಾಗೂ ಹೊರಗೆ ಮಾರ್ಕಿಂಗ್ ಮಾಡಲಾಗಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ತೆರವುಗೊಳಿಸಬೇಕಾದ ಜಾಗದ ಮಾರ್ಕಿಂಗ್ ಮಾಡಲಾಗುತ್ತೆ. ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್, ಉಪವಿಭಾಗಾಧಿಕಾರಿ ಬಿನೋಯ್, ರಾಮನಗರ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಮಾರ್ಕಿಂಗ್ ಆಗಿದೆ. ರಾಮನಗರ SP ಆರ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತೆ ನೀಡಲಾಗಿದೆ. 2 JCB, ಟ್ರ್ಯಾಕ್ಟರ್, ಬೇಲಿ ಹಾಕಲು ಕಂಬಗಳನ್ನು ತಂದಿರುವ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಲಿದ್ದಾರೆ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೆಯಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅಷ್ಟಕ್ಕೂ ಕುಮಾರಸ್ವಾಮಿ ತೋಟದ ಮನೆ ಸುತ್ತಲೂ ಒತ್ತುವರಿ ಆಗಿದೆಯಾ ಎಂಬುದು ಸರಿಸುಮಾರು 4 ದಶಕಗಳಿಂದಲೂ ಚರ್ಚೆಯಲ್ಲಿರುವ ವಿಚಾರ. ಕೇತಗಾನಹಳ್ಳಿಯ ಸರ್ವೆ ನಂಬರ್ 8, 9, 10, 16, 17 ಮತ್ತು 79ರ ಜಮೀನುಗಳಲ್ಲಿ ಬರುವ 14 ಎಕರೆ 4 ಗುಂಟೆ ಭೂಮಿ ಒತ್ತುವರಿಯಾಗಿದೆ ಎಂಬ ನೇರ ಆರೋಪ ಕುಮಾರಸ್ವಾಮಿಯವರ ವಿರುದ್ಧವಿದೆ. ಇಷ್ಟಕ್ಕೂ ಈ ದೂರು ಇಂದು ನಿನ್ನೆಯದ್ದಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದೂರುಗಳ ಸಲ್ಲಿಕೆಯಾಗಿತ್ತು. ಕೇತಗಾನಹಳ್ಳಿ ಜಮೀನಿನ ಸುತ್ತಲೂ ಒತ್ತುವರಿ ಬಗ್ಗೆ 2014ರಲ್ಲಿ ಮಂಡ್ಯದ ಮಾಜಿ ಸಂಸದ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ಸರ್ಕಾರಿ ಗೋಮಾಳ ಒತ್ತುವರಿಯಾಗಿದೆ ಎಂದು ದೂರು ಸಲ್ಲಿಕೆಯಾಗಿತ್ತು. ಅದಾದ ಬಳಿಕ 2020ರಲ್ಲೂ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠ್ ಹೈಕೋರ್ಟ್ಗೆ ದೂರು ನೀಡಿದ್ರು. ಅದರ ಮಧ್ಯೆಯೇ ಜಮೀನು ಕಳೆದುಕೊಂಡವರು ಎನ್ನಲಾದ ಕೇತಗಾನಹಳ್ಳಿಯ 3 ದೂರು ದಾಖಲಿಸಿದ್ದರು. ಈ ಎಲ್ಲ ದೂರುಗಳ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಗೆ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಲಾಗಿತ್ತು. ಲೋಕಾಯುಕ್ತ ತನಿಖೆಯನ್ನು ಪ್ರಶ್ನಿಸಿದ್ದ ಕುಮಾರಸ್ವಾಮಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಆಗ ಕುಮಾರಸ್ವಾಮಿ ಅರ್ಜಿ ವಜಾ ಮಾಡಿದ್ದ ಹೈಕೋರ್ಟ್ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ರಾಮನಗರ ಜಿಲ್ಲಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಹೈಕೋರ್ಟ್ ಹೀಗೆ ಚಾಟಿ ಬೀಸುತ್ತಲೇ SIT ರಚನೆ ಮಾಡಿ ತನಿಖೆ ಮಾಡಿಸಿತ್ತು ರಾಜ್ಯ ಕಂದಾಯ ಇಲಾಖೆ. ಕುಮಾರಸ್ವಾಮಿ ತೋಟದ ಬಳಿ ಬಂದಿದ್ದ ರಾಮನಗರ ಜಿಲ್ಲಾ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಫೆಬ್ರವರಿ 18ರಂದು ಸರ್ವೆ ಮಾಡಿದ್ರು. 35ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳ ಪರಿಶೀಲನೆ ಮಾಡಿ 110 ಎಕರೆಗೂ ಹೆಚ್ಚು ಜಮೀನು ಸರ್ವೆ ನಡೆಸಿದ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಇದನ್ನ ನೋಡಿದ್ದ ಹೈಕೋರ್ಟ್ ಒತ್ತುವರಿ ತೆರವು ಮಾಡುವಂತೆ ಖಡಕ್ ಸೂಚನೆ ನೀಡಿತ್ತು. ಕುಮಾರಸ್ವಾಮಿ ತೋಟದ ತೆರವಿನ ವಿಚಾರ ಸಹಜವಾಗೇ ರಾಜಕೀಯ ಮೇಲಾಟಕ್ಕೂ ವೇದಿಕೆಯಾಗಿದೆ. ಎಲ್ಲ ವಿಚಾರಕ್ಕೂ ದಾಖಲೆ ಇದೆ ಅನ್ನೋ ಕುಮಾರಸ್ವಾಮಿಯವರ ಬಳಿ ಅವರ ಜಮೀನಿಗೆ ಸಂಬಂಧಿಸಿದ ದಾಖಲೆ ಇಲ್ವಾ ಅಂತ ಪ್ರಿಯಾಂಕರ್ಗೆ ಪ್ರಶ್ನಿಸಿದ್ದಾರೆ. ನಾವು ಕುಮಾರಸ್ವಾಮಿ ರಾಜೀನಾಮೆ ಕೇಳೋದಿಲ್ಲ ಅನ್ನೋ ಮೂಲಕ ಚಲುವರಾಯಸ್ವಾಮಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಆದರೆ ತಮ್ಮ ಜಮೀನು ತೆರವು ಪ್ರಕ್ರಿಯೆಗೆ ಪ್ರತಿಕ್ರಿಯೆ ನೀಡಿರುವ ಕುಮಾರಸ್ವಾಮಿ ನನ್ನನ್ನೇ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಸಾಮಾನ್ಯ ಜನರ ಗತಿಯೇನು ಎಂದು ಪ್ರಶ್ನಿಸಿದ್ದಾರೆ. ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ. ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ. ಈ ಅಳತೆ ದಾಖಲೆಗಳೆಲ್ಲ ಇದೇ ಇರ್ತದಲ್ಲ. ಈಗ ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ. ಬಿಡ್ಲಿ, ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ತೆಗೆದಿಡ್ಲಿ, ಏನಾದ್ರು ಮಾಡಿದ್ರೆ ತೆಗ್ದಿರಿ, ಎಲ್ಲರದ್ದು ರಿಲೀಸ್ ಮಾಡ್ಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ ನನ್ನ ಹತ್ರ ಇದೆಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನನಗೆ ನೆನಪಿದೆ. ಮಾಡಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೇರ್ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೇರ್ ಮಕ್ಳ ಕೇರ್ ಬರ್ಸ್ಕೊಬಿಟ್ಟವ್ರೆ, ಕಾಸು ಕೊಟ್ಬಿಟ್ಟು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ
ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದು ಎಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು. ಈಗ ಅವರು ತೀರ್ಮಾನ ಹೇಳಬೇಕು. ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಮಗೂ ಆಸೆ. ನಮಗೇನು ಅವ್ರೇನು ಅಧಿಕಾರದಲ್ಲಿದ್ದರೆ ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮಗೇನು ಹೊಟ್ಟೆ ಉರಿನೂ ಬರಲ್ಲ, ಬೇಜಾರು ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರೀಗ ಏನಾದ್ರು ಹೇಳ್ಬೇಕಲ್ಲ. ಈಗ ಕುಮಾರಸ್ವಾಮಿ ಅವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋರೆ, ನಾವು ಕೇಳಿದ್ವಾ? ರಾಜೀನಾಮೆ ಕೇಳಲ್ಲ. ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಅವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರ್ತದೆ, ಕಾಯಿದೆ. ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಸರ್ ಹಾಗಾದ್ರೆ? ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ. ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ. ಇವತ್ತು ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ. 40 ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಭೂಮಿ 100 ಬಾರಿ ತನಿಖೆ ಆಗಿರಬೇಕು. ನಡೀತಾನೆ ಇದೆ 40 ವರ್ಷದಿಂದ. ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ, ಈ ರೀತಿಯ ಒಂದು ನಡೀತಾ ಇರತಕ್ಕಂಥ ನನ್ನ ಮೇಲೆ ಈ ರೀತಿ ಇರತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ, ಇವ್ರ ಹತ್ರ ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಅದು ಸಿಂಪಲ್ ಆಸ್ ದಟ್. ಇಲ್ಲಿಯವರೆಗೆ ನಾನು ಯಾರೂ ಏನು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅಟ್ಲೀಸ್ಟ್ 1 ನಿಮಿಷ ಇರಪ್ಪ, 1 ಮಿನಿಟ್. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದರೂ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು 1 ವಾರವೋ 15 ದಿವಸ ಆ್ಯಕ್ಟೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ, ಕಾಯಿದೆ. ಹೀಗೆ ಮಾತಿನ ಭರಾಟೆಗಳ ಮಧ್ಯೆಯೇ ಕುಮಾರಸ್ವಾಮಿ ವಿರುದ್ಧದ ಆರೋಪ ಬಲಗೊಳ್ಳುತ್ತಿದೆ. ಸರ್ಕಾರಿ ಗೋಮಾಳ ಒತ್ತುವರಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಉಲ್ಲಂಘನೆ, ಕರ್ನಾಟಕ ಭೂ ಕಂದಾಯ ನಿಯಮ 1966ರ ಉಲ್ಲಂಘನೆ, ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969ರ ಉಲ್ಲಂಘನೆ. ಅಷ್ಟೇ ಅಲ್ಲ, SC/ST ಜಮೀನು ಪರಭಾರೆ ನಿಷೇಧ ಕಾಯ್ದೆ 1978ರ ಉಲ್ಲಂಘನೆ ಆರೋಪವೂ ಇದೆ. ಕುಮಾರಸ್ವಾಮಿಯವರೇ ಹೇಳುವಂತೆ ಕಳೆದ 4 ದಶಕಗಳಲ್ಲಿ 100ಕ್ಕೂ ಹೆಚ್ಚು ಬಾರಿ ತನಿಖೆ ನಡೆದಿದೆಯಂತೆ. ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಎಂಬ ಮಾತಿದೆ. ಹಾಗೆಯೇ ಅಕ್ರಮವೇ ಇಲ್ಲದಿದ್ದರೆ ಅಲ್ಲಿ ಆರೋಪಗಳು ಬರೋದಿಕ್ಕೂ ಸಾಧ್ಯವಿಲ್ಲ. ಈಗ ಹೈಕೋರ್ಟ್ ಮಧ್ಯಪ್ರವೇಶದ ನಂತರ ಒತ್ತುವರಿ ಜಮೀನು ತೆರವು ಮಾಡಲು ಕಂದಾಯ ಇಲಾಖೆ ಮುಂದಾದಂತೆ ಭಾಸವಾಗುತ್ತಿದೆ. ಹಾಗಿದ್ದರೂ ತೆರವಿಗೂ ಮೊದಲು ಮಾರ್ಕಿಂಗ್ ಮಾಡುತ್ತಾ ಕೂರುವುದರ ಮೂಲಕ ಕುಮಾರಸ್ವಾಮಿಯವರಿಗೆ ಪರೋಕ್ಷ ನೆರವು ನೀಡುವ ಕೆಲಸವನ್ನೂ ಮಾಡಲಾಗ್ತಿದೆಯೇ ಎಂಬ ಬಗ್ಗೆಯೂ ಸಾರ್ವಜನಿಕರಿಂದ ಅನುಮಾನ ವ್ಯಕ್ತವಾಗುತ್ತಿದೆ. ಈ ಅಕ್ರಮ ಜಮೀನು ತೆರವು ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಎನ್ನುವುದು ಈಗ ಎಲ್ಲರ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದ್ಯಕ್ಕೆ ಒತ್ತುವರಿ ತೆರವು ಪ್ರಕ್ರಿಯೆ ಶುರುವಾಗಿದೆ. ಒತ್ತುವರಿ ತೆರವು ಮಾಡ್ತಾರಾ, ಯಾವ ಸ್ವರೂಪದಲ್ಲಿ ಮಾಡ್ತಾರೆ, ಇವೆಲ್ಲವೂ ಕೂಡ ನಾಳೆ ನಾಡಿದ್ರಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗುವಂತಿದೆ. ಆದರೆ ಕುಮಾರಸ್ವಾಮಿಯವರು ನಿಜಕ್ಕೂ ಕೂಡ 14 ಎಕರೆಯಷ್ಟು ಜಮೀನನ್ನು, 1-2 ಎಕರೆ ಅಲ್ಲ, 14 ಎಕರೆಯಷ್ಟು ಜಮೀನನ್ನು ಅವರು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿರುವಂಥ. ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ವಿಚಾರ ಬೆಳಗಾವಿಯಲ್ಲಿ ನಡೆದಿರುವಂತಹ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ, ನಂತರ ಕರ್ನಾಟಕದ ಬಸ್ಗಳ ಮೇಲೆ ಆಗಿರುವಂತಹ ದಾಳಿ, ಮಹಾರಾಷ್ಟ್ರ ಭಾಗದಲ್ಲಿ ಆಗಿರುವಂಥ ದಾಳಿ, ಶಿವಸೇನೆ ಮತ್ತು MES ಅನ್ನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು. ಹಾಗಾದರೆ ಬಂದ್ನ ಪ್ಲಾನ್ ಹೇಗೆ ನಡೆದಿದೆ, ಏನೇನು ವಿಚಾರಗಳಿದ್ದಾವೆ ಅನ್ನೋಂಥದ್ದು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದನ್ನು ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತಹ ಕರೆ ಇದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ
ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಒಂದು ಮೆರವಣಿಗೆಯನ್ನು ಆಯೋಜನೆ ಮಾಡುವಂಥದ್ದು ಅವರ ಉದ್ದೇಶ. ಕನ್ನಡಿಗರಿಗಾಗಿ ಸ್ವಾಭಿಮಾನದ ಮೆರವಣಿಗೆಯನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸ್ವಾಭಿಮಾನದ ವಿಚಾರಕ್ಕೆ ಬಂದಾಗ ನಾವು ಈ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನೋಂಥದ್ದು ವಾಟಾಳ್ ಅವರ ಒಲವು ಮತ್ತು ನಿಲುವು. ಹಾಗಾದರೆ ಬಂದ್ ಯಾಕೆ, ಯಾವ ಕಾರಣಕ್ಕಾಗಿ ಬಂದ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ಕನ್ನಡಿಗರ ಮೇಲಿನ ದೌರ್ಜನ್ಯವನ್ನು ನಿಲ್ಲಬೇಕು ಇದು ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಅಂಶ. ಹಾಗೆಯೇ ಈ ಒಂದು ಬೆಳಗಾವಿಯಲ್ಲಿ ಅಧಿಕಾರಿಗಳ ಬದಲಾವಣೆಯನ್ನು ಮಾಡಬೇಕು. ಬೆಳಗಾವಿಯಲ್ಲಿರುವಂತಹ ಕೆಲ ಅಧಿಕಾರಿಗಳು ಕನ್ನಡದ ಬಗ್ಗೆ ಅಸಡ್ಡೆಯನ್ನು ಹೊಂದಿದ್ದಾರೆ, ಕನ್ನಡಿಗರ ಬಗ್ಗೆ ಅಸಡ್ಡೆ ಹೊಂದಿದ್ದಾರೆ. ಅಂತಹ ಅಧಿಕಾರಿಗಳನ್ನು ಬದಲಾಯಿಸಬೇಕು. MES ಅನ್ನು ನಿಷೇಧಿಸಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಡಿಮ್ಯಾಂಡ್. ಹಾಗೆಯೇ ಶಿವಸೇನೆಯನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಕೂಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳ ಒಕ್ಕೂಟ ಈ ಡಿಮ್ಯಾಂಡನ್ನು ಮುಂದಿಟ್ಟಿದೆ. MES ಮತ್ತು ಶಿವಸೇನೆ ಕಾರ್ಯಕರ್ತರನ್ನು ಗಡೀಪಾರು ಮಾಡಬೇಕು, ಕರ್ನಾಟಕದಿಂದ ಅವರನ್ನು ಓಡಿಸಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇನ್ನು ಸಂಭಾಜಿ ಪ್ರತಿಮೆಯನ್ನು ಕೂಡ ತೆರವು ಮಾಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಕರಾಳ ದಿನಾಚರಣೆಗಳಿಗೆ ಬ್ರೇಕ್ ಹಾಕಬೇಕು. ಇನ್ನು ಮುಂದೆ MES ಅವರು ಕರಾಳ ದಿನಾಚರಣೆಯನ್ನು ಕರ್ನಾಟಕದಲ್ಲಿ ಆಚರಿಸೋದಕ್ಕೆ ಅವಕಾಶಗಳು ಕೊಡಬಾರದು. ಮೇಕೆದಾಟು ಮಹದಾಯಿ ಯೋಜನೆಗಳು ಜಾರಿಯಾಗಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇನ್ನೊಂದು ಡಿಮ್ಯಾಂಡನ್ನು ಕೂಡ ಹೇಗಿದ್ರೂ ಕೂಡ ನಾವು ಕರ್ನಾಟಕ ಬಂದ್ ಮಾಡ್ತಿದ್ದೀವಿ ಅನ್ನೋಂಥ ದಾಟಿಯಲ್ಲಿ ಇನ್ನೂ ಒಂದು ಡಿಮ್ಯಾಂಡನ್ನು ಜೊತೆಗೆ ಸೇರಿಸ್ಕೊಂಡಿದ್ದಾರೆ. ಇಲ್ಲಿ ಯಾರ್ಯಾರು ಬಂದ್ ಆಗ್ತಾರೆ, ಇದು ವಾಟಾಳ್ ನಾಗರಾಜ್ ಅವರ ನಿರೀಕ್ಷೆಯ ಪ್ರಕಾರ ಇರುವಂತಹದ್ದು. ಯಾರ್ಯಾರು ಇವರು ಅಂತಿಮವಾಗಿ ಇವರೆಲ್ಲರೂ ಕೂಡ ಬೆಂಬಲ ಕೊಡ್ತಾರಾ ಇಲ್ಲೋ ಅನ್ನೋದು ನಾಳೆ ನಾಡದಲ್ಲಿ ಕನ್ಫರ್ಮ್ ಆಗುತ್ತೆ. KSRTC, BMTC ಖಾಸಗಿ ಬಸ್ಗಳು ಕೂಡ ಬಂದ್ ಆಗ್ತವೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕನ್ನಡ ಪರ ಸಂಘಟನೆಗಳವರು. ಶಾಲೆ ಕಾಲೇಜುಗಳು ಕೂಡ ಬಂದ್ ಆಗಬೇಕು ಅಂತೇಳಿ, ಮಕ್ಕಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸಂದರ್ಭ ಇದು. ಶಾಲೆ ಕಾಲೇಜುಗಳು ಬಂದ್ ಆಗಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನುವಂತಹ ಯೋಚನೆಯಲ್ಲಿದ್ದಾರೆ. ಆ ಬಂದ್ ಮಾಡ್ತೀವಿ ಅಂತೇಳಿ. ಇನ್ನು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಹೋಟೆಲ್ಗಳು ಬಂದ್ ಆಗಬೇಕು, ಥಿಯೇಟರ್ಗಳು, ಸಿನಿಮಾ ಥಿಯೇಟರ್ಗಳು ಕೂಡ ಬಂದ್ ಆಗಬೇಕು ಅನ್ನುವಂಥದ್ದು. ಯಾಕಂದರೆ ಒಂದು ಬಂದ್ ಯಶಸ್ವಿ ಆಗಬೇಕಂದ್ರೆ ಎಲ್ಲವೂ ಕೂಡ ಬಂದ್ ಆಗಿರಬೇಕು. ಓಲಾ, ಊಬರ್ ಬಂದ್ ಆಗಬೇಕು. ಈ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಓಲಾ, ಊಬರ್ನವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನಾಗಲೇ ಹೇಳಿದೆ, ಅಂತಿಮವಾಗಿ ಗೊತ್ತಾಗಬೇಕಾದ್ರೆ ನಾಳೆವರೆಗೂ ಕಾಯಲೇಬೇಕು, ನಾಡಿದವರೆಗೆ ಕಾಯಬೇಕು. ಬ್ಯಾಂಕ್ಗಳನ್ನು ಬಂದ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಅಂದರೆ ಎಲ್ಲವೂ ಕೂಡ ಯಾವುದು ತೀರಾ ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರಗಳಲ್ವೋ ಅವೆಲ್ಲವೂ ಕೂಡ ಬಂದ್ ಆಗಬೇಕು. ಸರ್ಕಾರಿ ಕಚೇರಿಗಳು ಕೂಡ ಬಂದ್ ಆಗಬೇಕು ಅನ್ನುವಂತಹ ಅಂಶವನ್ನು ಕೂಡ, ಬೀದಿ ಬದಿ ವ್ಯಾಪಾರ ಬಂದ್ ಆಗುತ್ತೆ ಅನ್ನುವಂಥದ್ದು, ಹೀಗೆ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಹೋಟೆಲು, ಬೇಕರಿಗಳು, ಹೀಗೆ ಪ್ರತಿಯೊಂದು ಕೂಡ ಬಂದ್ ಆಗ್ತವೆ. ರೈಲು ಸಂಚಾರದಲ್ಲೂ ಕೂಡ ಒಂದಿಷ್ಟು ವ್ಯತ್ಯಯ ಆಗುತ್ತೆ ಅನ್ನುವಂತಹ ಅಂಶವನ್ನು ಮುಂದಿಡ್ತಾ ಇದ್ದಾರೆ. ಆದರೆ ಇವಿಷ್ಟೆಲ್ಲ ಆದಮೇಲೆ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳು ಹೇಳಿರುವಂತಹ ಮಾತು. ಸಾರಾ ಗೋವಿಂದ್ ಅವರು ಕೂಡ ಮಾತನಾಡಿದ್ದಾರೆ, ವಾಟಾಳ್ ನಾಗರಾಜ್ ಅವರು ಕೂಡ ಬಂದ್ ಬಗ್ಗೆ ಮಾತನಾಡಿದ್ದಾರೆ. ತೋರಿಸ್ತೀನಿ. ಆ ಕೆಲಸ ಮಾಡ್ಬೇಕಲ್ಲ, ಏನೋ ಮಾಡ್ತಾ ಇದ್ದಾರೆ. ಈಗ ನಾನು ಕೆಲವು ಸಂದರ್ಭದಲ್ಲಿ ಯಾರೋ ಏನೋ ಹೋರಾಟಕ್ಕೆ ಕರೆ ಕೊಟ್ಟ ಸಂದರ್ಭದಲ್ಲಿ ಯಾವುದೋ ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಯಾವುದೇ ಹೇಳಿಕೆನಾಗಲಿ ಅಥವಾ ಅವರನ್ನ ವಿರೋಧ ಮಾಡಲಿಲ್ವಲ್ಲ, ಮಾಡಬಾರ್ದು. ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇನ್ನು ವೈಯಕ್ತಿಕ ವಿಚಾರಗಳನ್ನ ಇಟ್ಟುಕೊಂಡು ಬೇರೆಯವ್ರನ್ನ ಒಂದು ರೀತಿ ಇವರು ಬಂದ್ ಮಾಡಿದ್ರೆ ಹಂಗಾಗ್ಬಿಡ್ತಾ ಹಿಂಗ ಏನಾಗಿದೆ, ಇಲ್ಲಿವರೆಗೆ ಏನಾಗಿದೆ? ಮುಖ್ಯಮಂತ್ರಿ ಕಾರಿನ ಚಾಲಕರಾಗ್ಲಿ, ಮಂತ್ರಿಯ ಕಾರಿನ ಚಾಲಕರಾಗ್ಲಿ, ಬಸ್ ಕಾರಿನ ಚಾಲಕರಾಗ್ಲಿ, ಇಡೀ ಕರ್ನಾಟಕದ ಎಲ್ಲ ಚಾಲಕರು ಮಾನಕ್ಕಾಗಿ, ಮರ್ಯಾದೆಗಾಗಿ, ಗೌರವಕ್ಕಾಗಿ, ಅಭಿಮಾನಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಗಾಡಿ ಹತ್ತಬೇಡಿ. 22 ಗಾಡಿ ಹತ್ತೋಕ್ಕೂಡ್ದು, 22 ಗಾಡಿ ಹತ್ತೋಕ್ಕೂಡ್ದು. ಯಾರು ಗಾಡಿ ಹತ್ತಿರಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. 22ರ ಬಂದು ಚಾಲಕರ ಬಂದ್. ಹೀಗೆ 22ರ ಬಂದನ್ನು ಚಾಲಕರ ಬಂದ್ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ವಾಟಾಳ್ ನಾಗರಾಜ್ ಅವರು. ಆದರೆ ಇವೆಲ್ಲವೂ ಕೂಡ ಒಂದು ಕಡೆಯಲ್ಲಿ ಒಂದಿಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ವಿನಾಯಿತಿಯನ್ನು ಹೇಳಿದ್ದಾರೆ. ಆಸ್ಪತ್ರೆಗಳು ಓಪನ್ ಇರ್ತವೆ, ಅಗತ್ಯ ವಸ್ತುಗಳಿಗೆ ಸಂಬಂಧಪಟ್ಟಂಥವು ಓಪನ್ ಇರುತ್ತೆ ಅನ್ನೋದನ್ನು ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಆದರೆ ಇಷ್ಟೆಲ್ಲ ಬಂದ್ ಘೋಷಣೆ ಮಾಡಿದ ನಂತರವೂ ಕೂಡ ಮೂಡುವ ಪ್ರಶ್ನೆ, ಈ ಹಂತದಲ್ಲಿ ಬಂದ್ ಬೇಕಾ ಅನ್ನುವಂಥದ್ದು. ನೀವು ಬಂದ್ಗೆ ಬೆಂಬಲಿಸಿದರೆ ಮನೇಲೇ ಇರಿ ಅಂತ ಹೇಳುವಂಥದ್ದು ಸುಲಭ. ಆದರೆ ನಿಜಕ್ಕೂ ಇಂತಹ ಬಂದ್ಗಳು, ಈ ಇತ್ತೀಚಿನ ದಿವಸಗಳಲ್ಲಿ ನಡೆಯುವಂತಹ ಬಂದ್ಗಳಿಗೆ ಸಂಬಂಧಪಟ್ಟಂತಿರುವಂತಹ ಪ್ರಶ್ನೆ ಇದು. ಇಂತಹ ಬಂದ್ಗಳು ಬೇಕಾ? ನಿಮ್ಮ ಹೋರಾಟ, ನಿಮ್ಮ ಪ್ರತಿರೋಧ, ನಮ್ಮ ವಿರೋಧ ಎಲ್ಲೆಲ್ಲಿ ಇರಬೇಕು, ಅದು ಯಾವ್ಯಾವ ಮಟ್ಟದಲ್ಲಿರಬೇಕು ಆ ಮಟ್ಟದಲ್ಲಿ ಮಾಡಲೇಬೇಕು.
ಬೆಳಗಾವಿಯಲ್ಲಿ ಆಗಿರತಕ್ಕಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು, ಎತ್ತಿದ್ದೀವಿ, ಎತ್ತಲೇಬೇಕು. ಅದು ಕನ್ನಡಿಗರ ಧರ್ಮ, ಕನ್ನಡಿಗರು ಮಾಡಲೇಬೇಕಾಗಿರುವಂಥ ವಿಚಾರ. ಆದರೆ ಅದಕ್ಕೆ ಬಂದೇ ಪರಿಹಾರನ ಅನ್ನುವ ಪ್ರಶ್ನೆ ಮಾತ್ರ ಇದ್ದೇ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.